ಪ್ರಧಾನಿ ನರೇಂದ್ರ ಮೋದಿ ಒಮಾನ್ ರಾಜಧಾನಿ ಮಸ್ಕತ್ನಲ್ಲಿಂದು ಭಾರತ ಒಮಾನ್ ವ್ಯಾಪಾರ ವೇದಿಕೆಯ ಸಭೆಯಲ್ಲಿ ಪಾಲ್ಗೊಂಡರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಒಮಾನ್ ದೇಶದ ಪ್ರಮುಖರು ಉಪಸ್ಥಿತರಿದ್ದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಒಮಾನ್ ಸಹಕಾರ ಬಾಂಧವ್ಯಕ್ಕೆ ಈ ಶೃಂಗದಿಂದ ಹೊಸ ದಿಕ್ಕು ಹಾಗೂ ಹೊಸ ವೇಗ ದೊರೆಯಲಿದೆ, ಹೊಸ ಸಾಧನೆಗೆ ಸಹಕಾರಿಯಾಗಲಿದೆ. ಇದರಲ್ಲಿ ವ್ಯಾಪಾರ ವಲಯದ ಪಾತ್ರ ಪ್ರಮುಖವಾಗಿದೆ. ಭಾರತ ಒಮಾನ್ ಶತಮಾನಗಳಿಂದಲೂ ಸಮೃದ್ಧ ಇತಿಹಾಸವನ್ನು ಹೊಂದಿದ್ದು, ನಮ್ಮ ಪೂರ್ವಜರು ಸಮುದ್ರದ ಮೂಲಕ ವ್ಯಾಪಾರ ನಡೆಸುತ್ತಿದ್ದರು. ಮಾಂಡವಿ ಮತ್ತು ಮಸ್ಕತ್ ನಡುವಿನ ವ್ಯಾಪಾರಕ್ಕೆ ಅರಬ್ಬಿ ಸಮುದ್ರದ ಸದೃಢ ಸೇತುವೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಒಮಾನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಉಭಯ ದೇಶಗಳ ವ್ಯಾಪಾರ ಭವಿಷ್ಯಕ್ಕೆ ಪೂರಕವಾಗಿದೆ. ಹೂಡಿಕೆಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿವೆ. ಎರಡೂ ದೇಶಗಳ ಯುವ ಜನತೆಗೆ ಅಪಾರ ಅವಕಾಶಗಳನ್ನು ತೆರೆಯಲಿದೆ. ಸರ್ಕಾರದ ನೀತಿ ಮತ್ತು ಉದ್ಯಮ ವಲಯ ಜತೆಯಾಗಿ ಸಾಗಿದಾಗ ಹೆಚ್ಚಿನ ಪ್ರಗತಿ ಸಾಧ್ಯ ಎಂದು ಹೇಳಿದರು. ಭಾರತದ ಪ್ರಗತಿಯ ಪಯಣ ಹಂಚಿಕೊಳ್ಳುವಿಕೆಯ ದೃಷ್ಟಿಕೋನವನ್ನು ಒಳಗೊಂಡಿದೆ. ತನ್ನ ಅಭಿವೃದ್ಧಿಯ ಫಲವನ್ನು ಇತರರಿಗೂ ತಲುಪಿಸುವುದು ನಮ್ಮ ಆಶಯವಾಗಿದೆ. ಭಾರತ ಪ್ರಸ್ತುತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವತ್ತ ಮುನ್ನಡೆಯುತ್ತಿದೆ. ಈ ಸನ್ನಿವೇಶದಲ್ಲಿ ವಿವಿಧ ವಲಯಗಳಲ್ಲಿ ಹೂಡಿಕೆ ಅವಕಾಶಗಳು ನಿರ್ಮಾಣವಾಗಿವೆ ಎಂದು ಹೇಳಿದರು. Invitation to invest, invitation to innovate, invitation to build the future together. आइए हम इस पुरानी मित्रता को नई टेक्नोलॉजी, नई एनर्जी और नए सपनों की शक्ति से आगे बढ़ाएं. 3 ರಾಷ್ಟ್ರಗಳ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ಚರಣದಲ್ಲಿ ನಿನ್ನೆ ಒಮಾನ್ನ ರಾಜಧಾನಿ ಮಸ್ಕತ್ ತಲುಪಿದ್ದಾರೆ.